ತಮ್ಮ ಹೆಸರು? ಕುಮಾರ. ಕುಮಾರ್ ಅವರೇ, ಈಗ ಬಜೆ ಎಷ್ಟು ವರ್ಷದಿಂದ ಬೆಳಿತೀರಿ ನೀವು? ನಾವು 20 ವರ್ಷ ಸರ್. 20 ವರ್ಷದಿಂದ ಬೆಳಿತೀರಾ? ಸಾಮಾನ್ಯವಾಗಿ ಕಡಿಮೆ ಆಗ್ಬಿಟ್ಟಿದೆ ಈಗ. ಹಾಂ, ನೀವು ಕಂಡಂಗೆ ಮೊದಲು ಎಷ್ಟು ಎಕರೆ ಇತ್ತು ಇಲ್ಲೆಲ್ಲ? ನಾವು ಕಂಡಂಗೆ ಮೊದಲೆಲ್ಲ ಒಂದು 5 ಎಕರೆ ಬೆಳೆಯುವ, ಈಗ 100 ಎಕರೆ ಬೆಳೀತಾರೆ. ಹಾಂ, 500-600 ಎಕರೆ ಇದ್ದಿದ್ದು ಈಗ ಒಂದು 100 ಎಕರೆ ಬಂದುಬಿಟ್ಟಿದೆ. ಯಾಕೆ? ರೇಟ್ ಇಲ್ಲ, ಬರಲಿಲ್ಲ. ರೇಟ್ ಇಲ್ಲ? ಹಾಂ, ರೇಟ್ ಅಂದರೆ ಈಗ ಎಷ್ಟಿದೆ? ರೇಟ್ ಈಗ 13,000 ಐತೆ. ಹಾಂ, ಈಗ ಹೋದ ಸಲ ಬರೀ 8,000, 5,000, 6,000 ಹಂಗಿತ್ತು. ಒಂದು ಎಕರೆ ಬೆಳೆಯೋಕ್ಕೆ ಎಷ್ಟು ಖರ್ಚಾಗುತ್ತೆ? ಒಂದು ಎಕರೆ ಬೆಳೆಯೋಕ್ಕೆ ನಾವು ಒಂದು ಎಕರೆ ಗರಿಸೋಕೆ 50,000 ಕೊಟ್ಟಿದ್ದೀವಿ, ಬರೀ ಗರಿ ತೆಗಿಯೋಕ್ಕೆ. ಹಾಂ, ಇನ್ನು ಗೈದು 50,000ಕ್ಕೆ 1,000 ಖರ್ಚು ಬರುತ್ತೆ. 1,00,000 ಖರ್ಚು ಬರುತ್ತೆ ಗೈದು ಬರೋಕ್ಕದು. ಅಲ್ಲ, ಇದು ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ಒಂದು ಎಕರೆಗೆ 30 ಕ್ವಿಂಟಲ್ ಬರ್ತದೆ. 30 ಕ್ವಿಂಟಾಲು. ಹಾಂ, ಅಂದರೆ ನಿಮಗೆ ಒಳ್ಳೆ ರೇಟ್ ಸಿಕ್ಕರೆ ಪರವಾಗಿಲ್ಲ. ರೇಟು 10, 12,000, 10,000 ಹಿಂಗೆ ಹೋದ್ರೆ ಪರವಾಗಿಲ್ಲ. 5,000, 6,000 ನಾನು ಕೈಯಿಂದ ಕೈಯಿಂದ ಹಾಕ್ಬೇಕಾಗುತ್ತೆ. ಅದಕ್ಕೆ ರೈತರೆಲ್ಲ ಬಿಡ್ತಿದ್ದಾರೆ. ಹಾಂ, ಈ ವರ್ಷ ಸ್ವಲ್ಪ ಏನೋ ನಮ್ಮ ಪುಣ್ಯ ಚೆನ್ನಾಗೈತೆ. ಈ ವರ್ಷ 12,000, 13,000 ಹಿಂಗೆ ಓದ್ತೈತೆ ಅಂತ ಹೇಳ್ತಾವ್ರೆ. ಇನ್ನೂ ರೇಟ್ ಗೊತ್ತಿಲ್ಲ ಸರಿಯಾಗಿ. 20 ವರ್ಷಕ್ಕೂ ಈಗೂ ಏನು ವ್ಯತ್ಯಾಸ ಆಗಿದೆ ಈ ಬಜೆಟ್ನಲ್ಲಿ? ಇಳುವರಿ ಕಮ್ಮಿ, ಇಳುವರಿ ಕಡಿಮೆ ಆಗ್ಬಿಟ್ಟಿದೆ. ಹಾಂ, ಭೂಮಿಗಳ ತಾಕತ್ತಿಲ್ವಲ್ಲ, ಬೆಳೆದೇ ಬೆಳಿತೀವಿ ನೋಡ್ರಿ, ತಾಕತ್ ಕಮ್ಮಿ. ಅದೇ ತಳಿನೇ ಇದಾವ ಈಗಲೂ? ತಳಿ ಏನು ಬದಲಾಗಿಲ್ಲ? ಬದಲಾಗಿಲ್ಲ. ಅದರಲ್ಲಿ ಏನು ಹೈಬ್ರಿಡ್ ಬರೋದು ಆ ಥರ ಏನಿಲ್ಲ? ಒಂದೇ ಪೈರು, ಒಂದೇ ಬೆಳೆ. ಈ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಚೆನ್ನಾಗಿದೆಯಾ? ಈ ವರ್ಷ ಪರವಾಗಿಲ್ಲ. ಹಾಂ, ಡಿಮ್ಯಾಂಡ್ ಮಾಮೂಲಿ ಬಜೆಟ್ ತಗೊಂತಾರೆ, ಒಂದು 3 ಜನ ತಗೊಂತಾರೆ, 6 ಜನ ತಗೊಂತಾರೆ, ಸಿಂಗೆ ತಗೊಂತಾರೆ, ಆಮೇಲೆ ಇವ್ರು ತಗೊಂತಾರೆ, ಬಜೆ ತಗೊಂತಾರೆ. ರೇಟ್ ಇಲ್ಲ. 5,000, 6,000 ಬಜೆ ಮಾಡಿದ್ರೆ ನಾವು ಹಾಕ್ಬೇಕು. ಈಗ ರೇಟು ಈ ವರ್ಷ ಜಾಸ್ತಿ ಆಗುತ್ತಾ? ರೈತರು ಬೆಳೀತಾರ ಜಾಸ್ತಿ ಇವಾಗ? ಈ ವರ್ಷ ಮಾಮೂಲಿ ಬಜೆ ಬೆಳಿತಾವ್ರೆ, ನಮ್ಮ ರೇಟ್ ಬಂದಿರಲಿಲ್ಲ. ಈ ವರ್ಷ ಸ್ವಲ್ಪ ರೇಟ್ ಪರವಾಗಿಲ್ಲ. ರೇಟ್ ಚೆನ್ನಾಗಿ ಬಂದರೆ ಬೆಳೀತಾರೆ. ಬೆಳೀತಾರೆ. ಇದಕ್ಕೆಲ್ಲ ಮಿಷನರೀಸ್ ಎಲ್ಲ ಬಂದವ ಈಗ? ಮಿಷನರಿ ಈಗ. ಹಾಂ, ಈಗ ಕಟಾವು ಮಾಡೋಕ್ಕೆ ಅದಕ್ಕೆಲ್ಲ? ಕಟಾವು ಮಾಡೋಕ್ಕೆ ಮಿಷನರಿ ಬಂದಿಲ್ಲ, ಮಿಷನ್ ಕ್ಲೀನ್ ಮಾಡೋಕೆ ಮಿಷನ್ ಅಷ್ಟೇ. ಮಿಷನ್ ಬಂದಿದೆ. ನಾವು ಪ್ರತಿಯೊಂದು ನೀವು ನೋಡಿಲ್ಲ ಆಳುಗಳು ಇಟ್ಕೊಂಡು. ಎಕರೆಗೆ ಎಷ್ಟು ಬರುತ್ತೆ ಇಳುವರಿ ಇದು? ಎಕರೆಗೆ 30 ಬರುತ್ತೆ. 30 ಕ್ವಿಂಟಾಲ್. 30 ಕ್ವಿಂಟಾಲ್ ಬಂದರೆ ನಿಮಗೆ ಇದು ಪ್ರಾಫಿಟ್ಟು. ಇಲ್ಲ ಅಂದರೆ ಇಲ್ಲ. ರೇಟು ಅಷ್ಟೇ. ಒಂದು 10,000-12,000 ಮೇಲೆ ಹೋದ್ರೆ ನಮ್ಗೆ ಅಡ್ಕಾಸು ಉಳಿತವೆ. 5,000, 6,000 ನಾವು ಕೈಯಿಂದ ಹಾಕಬೇಕು. 30 ಕ್ವಿಂಟಾಲ್ ಅಂದರೆ 1 ಲಕ್ಷ ಆಯಿತು. ನಾವು ಖರ್ಚು 1 ವರ್ಷ ಮ್ಯಾಲೆ ಬರುತ್ತೆ. ನಮಗೆ ಏನು ಬರುತ್ತೆ ಲಾಭ? ಏನು ಉಳಿಯಲ್ಲ ಅವಾಗ. ಏನು ಉಳಿಯಲ್ಲ.